ಮಸೀದಿ ಮುಂದೆ ಕುಣಿಯೋದೇ ಆರ್ಎಸ್ಎಸ್ ಕೆಲಸ ಅನ್ನೋ ಹರಿಪ್ರಸಾದ್ ಅವರ ಹೇಳಿಕೆ. ಗಣೇಶೋತ್ಸವದಲ್ಲಿ ಎಣ್ಣೆ ಹೊಡೆದು ಮಸೀದಿ ಚರ್ಚ್ ಮುಂದೆ ಕುಣಿತಾರೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಸಂಸದ ತೇಜಸ್ವಿ ಸೂರ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತದ ಪ್ರತಿ ಇಂಚು ಜಾಗದ ಮೇಲೆ ಹಿಂದೂಗಳಿಗೆ ಅವಕಾಶ ಇದೆ. ಮಸೀದಿ ಇರೋ ರಸ್ತೆಗೆ ಯಾಕೆ ಹೋಗಬಾರದು, ಅದು ಈ ದೇಶದಲ್ಲಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶ ವಿಭಜನೆ ಆದ ಮೇಲೆ ನಮ್ಮಲ್ಲಿ ಟೂ ನೇಷನ್ ಮೆಂಟಾಲಿಟಿ ಇದೆ. ಒಂದೊಂದು ಏರಿಯಾಗೆ ಹೋಗಿ ಟೂ ವೀಲರ್ ವೀಲಿಂಗ್ ಮಾಡ್ತಿರ್ತಾರೆ. ಅಲ್ಲಿಗೆ ಯಾವ ಪೊಲೀಸರು ಹೋಗೋದಿಲ್ಲ, ಅಲ್ಲಿ ಕಾನೂನು ಅಪ್ಲೈ ಆಗಲ್ಲ. ಅಲ್ಲಿವರೆಗೆ ಇವರ ಮನಸ್ಥಿತಿ ಹೀಗೆ ಇರುತ್ತೆ ಅಂತ ತೇಜಸ್ವಿ ಸೂರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ, ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ದೇಶಭಕ್ತಿ ಅಂದ್ರೆ ಏನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ, ಅವರು ದೇಶಭಕ್ತರು ಅಂತ ಆಗುತ್ತೆ. ದೇಶ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ವಿಭಜನೆ ಆದ ನಂತರ ಕೂಡ ಈ ಟೂ ನೇಷನ್ ಮೆಂಟಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೇ ಇದೆ. ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ, ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ 4 ಜನ 5 ಜನ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿರಲ್ಲ, ವೀಲಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದ್ದೀರಾ ನೀವಲ್ಲಿ? ಆ ಏರಿಯಾಗೆ ಹೋಗಲ್ಲ ಅವರು, ಯಾಕೆಂದ್ರೆ ಅಲ್ಲಿ ಕಾನೂನು ಅಪ್ಲೈ ಆಗ್ದಲೇ ಇರುವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.